ಎ ಐ ಕಲಿಯೋದು ಭಾಳ ಈಜಿ, ಆದ್ರೆ ಅಂಜಿಕೆ ಬಿಟ್ಟು ಬಿಡ್ಬೇಕು. ಎ ಐ ಕಲಿಯೋದು ಕಷ್ಟದ ಅಂತ ಭಾಳ ಮಂದಿ ಅನಿಸ್ತಾರೆ. ನನಗೆ ಟೆಕ್ ಬ್ಯಾಕ್ಗ್ರೌಂಡ್ ಇಲ್ಲ, ಕೋಡಿಂಗ್ ಬರೋಂಗಿಲ್ಲ, ಇಂಗ್ಲೀಷ್ ಭಾಳ ವೀಕ್ ಅದ ಅಂತ ನೆಪ ಹೇಳ್ತಾರೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಎ ಐ ಕಲಿಯೋದು ಕಠಿಣ ಇಲ್ಲ. ಅಂಜಿಕೆಯಿಂದ ಹೊರಗೆ ಬರ್ಬೇಕು. ಎ ಐ ಅಂದರೆ ಎಕ್ಸಾಮ್ ಅಲ್ಲ. ಎ ಐ ಅಂದರೆ ದಿನ ಯೂಸ್ ಮಾಡೋ ಒಂದು ಟೂಲ್. ನೀ ಮೊಬೈಲ್ ಯೂಸ್ ಮಾಡೋದು ಹೆಂಗೆ ಕಲ್ತಿ? ಮೊದಲನೇ ಸಲ ವಿಚಿತ್ರ ಅನ್ಸಿರ್ಬೇಕ, ಮೊಬೈಲ್ ಬಟನ್ಗಳು ಕನ್ಫ್ಯೂಸ್ ಮಾಡಿರ್ಬೇಕ, ಆದ್ರೆ ಅದನ್ನು ಯೂಸ್ ಮಾಡೋಕ್ಕತ್ತದ ಈಸಿ ಆಗ್ಯದ. ಇವತ್ತು ಮೊಬೈಲ್ ಇಲ್ಲಾಂದರೆ ಜೀವನಾನ ನಿಂತು ಹೋಗ್ತದ. ಎ ಐನು ಅದೇ ಥರ. ಎ ಐ ಕೋರ್ಸ್ ಮಾಡಿ ಕಲಿತೇನಂದ್ರೆ ಡಿಫಿಕಲ್ಟ್. ಕೋರ್ಸಿಗೆ ರೊಕ್ಕ ಕೊಡ್ಬೇಕು, ಕೋರ್ಸ್ ಸಲುವಾಗಿ ಟೈಮ್ ಅಡ್ಜಸ್ಟ್ ಮಾಡ್ಬೇಕು. ಯೂಸೇಜ್ ಮಾಡೋಕತ್ರೆ ಎ ಐ ಕಲಿಬೋದು. ಪ್ರತಿದಿನ ChatGPT ಓಪನ್ ಮಾಡು, ಒಂದು ಯಾವುದ್ರೆ ಸಿಂಪಲ್ ಪ್ರಶ್ನೆ ಮಾಡು, ಅದ್ರ ಉತ್ತರ ಓದು, ಮತ್ತೊಂದು ಸಲ ಅದನ್ನು ಮೋಡಿಫೈ ಮಾಡು. ಇದಕ್ಕೆ ಕಲಿಯೋದಂತಾರೆ. ಎ ಐ ಪರ್ಫೆಕ್ಟ್ ಉತ್ತರ ಕೊಡ್ತದಂತ ತಿಳ್ಕೊಬೇಡ, ನೆನಪಿಡು. ಎ ಐ ಸ್ಮಾರ್ಟ್ ಅಲ್ಲ. ಎ ಐ ನೀ ಹೇಳಿದಂಗೆ ಕೇಳ್ತದ. ನೀ ಹೆಂಗೆ ಡೈರೆಕ್ಷನ್ ಕೊಡ್ತೀವೋ ಹಂಗೆ ಔಟ್ಪುಟ್ ಕೊಡ್ತದ. ಅಂಜಿಕೆ ಬಿಟ್ಟು ಯೂಸ್ ಮಾಡೋ ಚಟ ಬೆಳೆಸ್ಕೋಬೇಕು. ಸ್ವಲ್ಪ ದಿವಸದ ನಂತರ ಎ ಐ ಕಾಮನ್ ಆಗಿರ್ತದೆ ಮತ್ತು ಅಂಜಿಕೆ ಓಡಿ ಹೋಗ್ತದೆ. ಎ ಐ ಅಂಜಿಕೆ ಬಿಟ್ಟು ಬಿಡ್ಬೇಕಂದ್ರೆ ನಾ ದಿನ ಸಂಜೆನೆ ಹಾಕೋರಿ ಇಲ್ಲ ನೋಡು.